ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಮ್ಯಾಥ್. ಈ ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ ಇಂದ ಸ್ಟ್ರೈಟ್ ಲೈನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ಟಾಪಿಕ್ ಇಂದ ಎವ್ರಿ ಇಯರ್ ಒಂದು ಕ್ವಶನ್ ನ ಕೇಳ್ಕೊಂಡು ಬಂದಿದ್ದಾನೆ ವಿತೌಟ್ ಮಿಸ್. ಕಾನ್ಸಿಕ್ಯೂಟಿವ್ ಇಯರ್ಸ್ ಅಲ್ಲಿ ಪ್ರತಿ ವರ್ಷನೂ ಒಂದೊಂದು ಕ್ವಶನ್ ನ ಕೇಳ್ಕೊಂಡು ಬಂದಿದ್ದಾನೆ. ಸೊ ಮತ್ತೆ ಅಷ್ಟೇ ಈಸಿ ಇದೆ ಟಾಪಿಕ್. ಇಲ್ಲಿ ನಮಗೆ ಫಾರ್ಮುಲಾಸ್ ಜೊತೆ ನೆನ್ಪಿಟ್ಕೊಳ್ಳೋದ್ರ ಜೊತೆಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡುವಂತಹ ಟ್ರಿಕ್ ನ ನೆನ್ಪಿಟ್ಕೊಂಡ್ವಿ ಅಂತ ಹೇಳಿದ್ರೆ ಸೊ ಈಸಿಯಾಗಿ 1 ಮಾರ್ಕ್ಸ್ ನ ತಗೋಬಹುದು. ಓಕೆ, ಸಿನಾಪ್ಸಿಸ್ ನೋಡೋಣ. ಫಸ್ಟ್ ಗೆ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್, ನಾವು ಯಾವ್ದನ್ನ ವರ್ಕ್ ಮಾಡಬೇಕು ಅಂತ ಅನ್ನೋದನ್ನ ಎಸ್ ಒನ್ ಬೈ ಒನ್ ಸಿನಾಪ್ಸಿಸ್ ನೋಡೋಣ. ನೋಡಿ, ಎಸ್ ಸ್ಲೋಪ್ ಆಫ್ ದ ಲೈನ್. ಸ್ಲೋಪ್ ಆಫ್ ದ ಲೈನ್, ಇಫ್ ಎ ಲೈನ್ ಮೇಕ್ಸ್ an angle theta with positive direction of x-axis, then tan theta is called as slope. So tan theta na ನಾವು ಇಲ್ಲೇನಂತ ಕರಿತೀವಿ, ಸ್ಲೋಪ್ ಅಂತ ಕರಿತೀವಿ. Here theta is the angle made by the line with the positive direction of x-axis. ಅದನ್ನ ಏನಂತ ಹೇಳ್ತೀವಿ, ಸ್ಲೋಪ್ ಅಂತ ಹೇಳ್ತೀವಿ, ಆರ್ ಗ್ರೇಡಿಯಂಟ್ ಅಂತ ಕರಿತೀವಿ. Okay, here angle theta is taken as positive or negative according as it is measured in anti-clockwise direction or clockwise direction. ಕ್ಲಾಕ್ವೈಸ್ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡಿದ್ವಿ ಅಂತಾರೆ ನೆಗೆಟಿವ್ ತಗೊಳ್ತೀವಿ, ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡ್ತಾ ಹೋದ್ವಿ ಅಂತಾರೆ ಪಾಸಿಟಿವ್ ತಗೊಳ್ತೀವಿ. ಓಕೆ, ಎಸ್. ನೆಕ್ಸ್ಟ್, ಸ್ಲೋಪ್ ಆಫ್ ದ ಲೈನ್ ಪ್ಯಾರಲಲ್ ಟು y ಆಕ್ಸಿಸ್ ಈಸ್ ಅನ್ಡಿಫೈನ್ಡ್. ಸ್ಲೋಪ್ ಆಫ್ ದ ಲೈನ್ ಪ್ಯಾರಲಲ್ ಟು y ಆಕ್ಸಿಸ್ ಅಂತ ಅಂದಾಗ ಸೊ ನೋಡಿ, ಇಲ್ಲಿ ಈ ತರ ಲೈನ್ ಬರುತ್ತೆ. ಇದರ ಸ್ಲೋಪ್ ಅಂದ್ರೆ ಥೀಟಾ ಇಲ್ಲಿ ಏನಾಗುತ್ತೆ, 90 ಡಿಗ್ರಿ ಆಗುತ್ತೆ. ಥೀಟಾ 90 ಡಿಗ್ರಿ ಆದ್ರೆ tan 90 ಏನಾಗಿರುತ್ತೆ, ನಾಟ್ ಡಿಫೈನ್ಡ್. ಹಂಗಾದ್ರೆ ಸ್ಲೋಪ್ ಆಫ್ ದ ಲೈನ್ ಪರ್ಪೆಂಡಿಕ್ಯುಲರ್ ಟು x ಆಕ್ಸಿಸ್ ಆರ್ ಸ್ಲೋಪ್ ಆಫ್ ದ ಲೈನ್ parallel to y-axis is always not defined. Next, angle made with y-axis is taken as positive or negative as it is measured in clockwise or anti-clockwise direction. Yes, as said before. So the same point is here. Then next point is slope of the line. Slope of the line joining point A and point B is y2 minus y1 divided by x2 minus x1 or y1 minus y2 divided by x1 minus x2. This is very important. So important point. ಈ ತರದ ಫಾರ್ಮುಲಾಸ್ ಗಳನ್ನ ನೆನಪಿಟ್ಕೊಂಡು ಹೋಗಿರಿ. ಸೊ ನೆಕ್ಸ್ಟ್ ನಾನು ಪ್ರಾಬ್ಲಮ್ಸ್ ಗಳನ್ನ ಬಂದಾಗ ಒಂದು ಟ್ರಿಕ್ ನ ಹೇಳ್ಕೊಡ್ತೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡುವಂತ, ಎಸ್ಪೆಷಲಿ ಇದು 3 ಡೈಮೆನ್ಷನಲ್ ಜಾಮೆಟ್ರಿಲಿ, ಸೊ ಮತ್ತೆ ಸ್ಟ್ರೈಟ್ ಲೈನ್ಸ್ ಅಲ್ಲಿ, ಆಮೇಲೆ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಲ್ಲಿ ಈ ತರದ ಪ್ರಾಬ್ಲಮ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ವಿಡಿಯೋನ ಕೊನೆ ತನಕ ನೋಡಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಏನ್ ಕೇಳಿದ ನೋಡಿ, equation of a line in different standard forms. ಹೌದಾ? ಎಸ್. ಫಸ್ಟ್ ಒನ್ ಏನಿದೆ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಇದೆ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. Equation of the line having slope m and cutting an intercept c on y-axis is y is equal to mx plus c. ಈಗ ನಾವು ಏನಾದ್ರು ಇಕ್ವೇಶನ್ y equal to mx plus c ಅಂತ ಫಾರ್ಮ್ ಅಲ್ಲಿ ಇತ್ತು ಅಂತಾರೆ, m ಅನ್ನೋದು ಏನಾಗಿರುತ್ತೆ ಅಂದ್ರೆ ಸ್ಲೋಪ್ ಆಗಿರುತ್ತೆ. ಸೊ c ಅನ್ನೋದು y ಇಂಟರ್ಸೆಪ್ಟ್ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ಮೇಲೆ, ಈ ಫಾರ್ಮುಲಾದ ಮೇಲೆ ಪ್ರಾಬ್ಲಮ್ಸ್ ನ ಕೇಳಿದ್ದೇನೆ. ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. y is equal to mx plus c ಅಂತ ಹೇಳಿದಾಗ ಸೊ ನಾವೇನಂತ ಹೇಳ್ತೀವಿ, m ನ ಸ್ಲೋಪ್ ಅಂತ ಹೇಳ್ತೀವಿ, c ನ y ಇಂಟರ್ಸೆಪ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಲೈನ್ ಅಂತಾನು ಬರುತ್ತೆ. ಸೊ ಅವಾಗ್ಲೂ ಅದನ್ನು ಕೂಡ ಹೇಳ್ತೀನಿ. ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಲೈನ್ ಅಂತ ಹೇಳಿದ್ರೆ x by a plus y by b is equal to 1. Here a is x intercept and b is y intercept. ನೀನು y ಇಂಟರ್ಸೆಪ್ಟ್ ನ ಫೈಂಡ್ ಔಟ್ ಮಾಡು, ಇಲ್ಲ x ಇಂಟರ್ಸೆಪ್ಟ್ ನ ಫೈಂಡ್ ಔಟ್ ಮಾಡು ಅಂತ ಹೇಳಿದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು. y ಇಂಟರ್ಸೆಪ್ಟ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಈ ಫಾರ್ಮುಲಾ ಅದನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಈ ಫಾರ್ಮುಲಾಗಾದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದ್ರೆ ಈ ಫಾರ್ಮಿಗೆ y equal to mx plus c ಫಾರ್ಮಿಗಾದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ, ಇಲ್ಲ x by a plus y by b is equal to 1 ಫಾರ್ಮಿಗಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಪಾಯಿಂಟ್ ಸ್ಲೋಪ್ ಫಾರ್ಮ್. Equation of the line having slope m and passing through the point x1 comma y1 is y minus y1 is equal to m into x minus x1. This is also very important formula. So ಈ ಒಂದಿಷ್ಟು ಫಾರ್ಮ್ ಅಂದ್ರೆ ಇಲ್ಲಿ ಸ್ಟ್ರೈಟ್ ಲೈನ್ಸ್ ಫಾರ್ಮ್ ಇದಾವೆ. ಪಾಯಿಂಟ್ ಸ್ಲೋಪ್ ಫಾರ್ಮು, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮು, 2 ಪಾಯಿಂಟ್ ಫಾರ್ಮು, ಸೊ ನಾರ್ಮಲ್ ಫಾರ್ಮು ಅಂತ ಈ ತರದ್ ಇದಾವೆ. ಆ ಫಾರ್ಮುಲಾಸ್ ಗಳನ್ನೆಲ್ಲಾನು ನೆನ್ಪಿಟ್ಕೊಳ್ಳಿ. ಕೊನೆಗೆ ಅದರ ಜೊತೆಗೆ ನೆನ್ಪಿಟ್ಕೋಬೇಕಾಗಿದ್ದು ಏನಂತಾರೆ, ಒಂದು ಟ್ರಿಕ್. ಓಕೆ, ಆ ಟ್ರಿಕ್ ಏನು ಅಂತ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗ ಹೇಳ್ತೀನಿ ನೋಡಿ. ಎಸ್, ಹಿಯರ್ ಇಟ್ ಈಸ್ 2 ಪಾಯಿಂಟ್ ಫಾರ್ಮ್. Equation of line passing through x1 comma y1 and x2 comma y2 ಅಂತ ಇತ್ತು ಅಂದ್ರೆ, x1 comma y1 and x2 comma y2 ಅಂತ ಇತ್ತು ಅಂದ್ರೆ equation of the line ಏನಾಗಿರುತ್ತೆ, y minus y1 is equal to y2 minus y1 divided by x2 minus x1 ಅಂತ ಆದ್ರೂ ಬರೀರಿ, ಇಲ್ಲ y1 minus y2 divided by x1 minus x2 ಅಂತ ಆದ್ರೂ ಬರೀಬಹುದು. ಓಕೆ, ಎಸ್. And here it is intercept form. Equation of the line
ಕಟಿಂಗ್ ಇಂಟರ್ಸೆಪ್ಟ್ಸ್ ಎ ಅಂಡ್ ಬಿ ಆನ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ಅಂದ್ರೆ ಎ ಅನ್ನೋದು ಏನಾಗಿರುತ್ತೆ, ಎಕ್ಸ್ ಇಂಟರ್ಸೆಪ್ಟ್ ಆಗಿರುತ್ತೆ, ಬಿ ಅನ್ನೋದು ಏನಾಗಿರುತ್ತೆ, ವೈ ಇಂಟರ್ಸೆಪ್ಟ್ ಆಗಿರುತ್ತೆ. ಸೊ ಒಂದ್ ಲೈನ್ ಇದೆ, ಸೊ ಈ ಲೈನ್ ಇಲ್ಲಿ ವೈ ಆಕ್ಸಿಸ್ ಅನ್ನ ಕಟ್ ಮಾಡ್ತಾ ಇದೆ, ಇದ್ರದ್ದು ಡಿಸ್ಟೆನ್ಸ್ ಬಿ ಇದೆ ಅಂತ, ಅದನ್ನ ನಾವೇನಂತ ಕರಿತೀವಿ, ಸೊ ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಇಲ್ಲಿರುವಂತಹ ಡಿಸ್ಟೆನ್ಸ್ ನ ಅಥವಾ ವ್ಯಾಲ್ಯೂನ ನಾವೇನಂತ ಹೇಳ್ತೀವಿ, ಎಕ್ಸ್ ಇಂಟರ್ಸೆಪ್ಟ್ ಅಂತ ಹೇಳ್ತೀವಿ. ಓಕೆ, ಎಸ್, ದಿಸ್ ಇಸ್ ಎಕ್ಸ್ ಇಂಟರ್ಸೆಪ್ಟ್ ಫಾರ್ಮ್. ಆಮೇಲೆ ಹೇಳ್ತಾನೆ ಇಲ್ಲಿ, ಹಿಯರ್ ಎ ಅಂಡ್ ಬಿ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಎ ಮತ್ತೆ ಬಿ ಏನಾಗಿರ್ತವೆ, ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು. ನೆಕ್ಸ್ಟ್, equation of a line parallel to x axis cannot be put in this form. This is very important. ಒಂದ್ ವೇಳೆ ಏನಾದ್ರೂ ಲೈನ್, ಸೊ ಇಲ್ಲಿ ಹೇಳ್ತಾನೆ equation of a line parallel to axis ಈ ತರ ಇದ್ರೆ ಇಲ್ಲ, ಸೊ ಈ ತರ ಇದ್ರೆ ಅಲ್ಲಿ ನಮಗೆ x ಇಂಟರ್ಸೆಪ್ಟ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಅವನೇ ಹೇಳ್ತಾನೆ equation of a line parallel to axis cannot be put in this form ಅಂತ ಹೇಳಿ, ಈ x ಇಂಟರ್ಸೆಪ್ಟ್ ಆಗಲಿ y ಇಂಟರ್ಸೆಪ್ಟ್ ಈ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನಮ್ಗೆ ಅದನ್ನ. x by a plus y by b ಈಕ್ವಲ್ ಟು ಒನ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಓಕೆ, ಈ ಪಾಯಿಂಟ್ ನಿಮಗೆ ಗೊತ್ತಿರಲಿ. ಎಸ್, ಹಿಯರ್ ಇಟ್ ಈಸ್ ಆಲ್ರೆಡಿ ಐ ಹ್ಯಾವ್ ಸ್ಟಾರ್ಟೆಡ್ ಫ್ರೀ ಮಾಕ್ ಟೆಸ್ಟ್ ಸಿರೀಸ್. ಸೊ 3 ಟೆಸ್ಟ್ ಹ್ಯಾವ್ ಕಂಪ್ಲೀಟೆಡ್. ಸೊ ನಾನು ರಿಸಲ್ಟ್ ನು ಕೂಡ ಅಪ್ಲಿಕೇಶನ್ ಅಲ್ಲಿ, ಟೀಚ್ಮೆಂಟ್ ಅಪ್ಲಿಕೇಶನ್ ಅಲ್ಲಿ ಅನೌನ್ಸ್ ಮಾಡಿದ್ದೀನಿ. ಎಸ್, 5th ಗೆ ಸ್ಟಾರ್ಟ್ ಆಗಿದ್ದು, 7th ಗೆ ಸ್ಟಾರ್ಟ್ ಆಗಿದ್ದು, 9th ಗೆ ಸ್ಟಾರ್ಟ್ ಆಗಿದ್ದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಮಗಿರುವಂತದ್ದು ಅಂತೇಳಿ 11th ಗಿದೆ. ಸೊ ಟಾಪಿಕ್ ಈ ಸೆಟ್ಸ್, ರಿಲೇಷನ್ ಅಂಡ್ ಫಂಕ್ಷನ್ಸ್ ಪ್ಲಸ್ ಟ್ರಿಗ್ನೋಮೆಟ್ರಿ ಅಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ 60 ಕ್ವಶನ್ಸ್ ಅಂದ್ರೆ 60 ಮಾರ್ಕ್ಸ್ ನ ಟೆಸ್ಟ್ ಇರ್ತವೆ, 70 ಮಿನಿಟ್ಸ್ ಇರುತ್ತೆ. ನಾನು ಆಲ್ರೆಡಿ ಟೈಮ್ ನ ಮೆನ್ಷನ್ ಮಾಡಿದ್ದೆ ನಿಮ್ಗೆ. ಸೊ ಬಿಟ್ವೀನ್ 9 AM ಟು 7 PM ನೀವು ಯಾವ್ದಾದ್ರು ಕನ್ವೀನಿಯಂಟ್ ಟೈಮ್ ಅಲ್ಲಿ ಬರೀಬಹುದು. ಬಟ್ ನಾನು ಪ್ರಿಫರಬಲ್ ಟೈಮ್ ಏನು ಅಂತಾರೆ, ಸೊ 10:30ಗೆ ಇಲ್ಲ 2:30ಗೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಓಕೆ, ಸೊ ಇಟ್ಸ್ ಫೈನಲಿ ಅಪ್ ಟು ಯು. ಸೊ ನಿಮ್ಮ ಕನ್ವೀನಿಯಂಟ್ ಟೈಮ್ ಅಲ್ಲಿ ಬರೀರಿ, ಬರೋ ನಂತರ ರಿಸಲ್ಟ್ ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಎಸ್, ನಾನು ಮುಂಚೆನೆ ಮೆನ್ಷನ್ ಮಾಡಿದಂಗೆ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ 15 days ಕ್ರಾಶ್ ಕೋರ್ಸ್ ನೋ ಯುವರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಹೌದಾ, ಇಂಪಾರ್ಟೆನ್ಸ್ ಆಫ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ. ಇವತ್ತು ಇದು ಸ್ಟಾರ್ಟ್ ಆಗುತ್ತೆ ಕೋರ್ಸು. ಟೈಮಿಂಗ್ ಬೇಕು ಅಂತಂದ್ರೆ ಅಥವಾ ಕ್ಲಾಸ್ ಯಾವ ಫಾರ್ಮಲ್ ಇರುತ್ತೆ ಅದ್ರ ಬಗ್ಗೆ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿ ನಾನು 2005 ಇಂದ 2013 ವರೆಗೂ ಇರುವಂತಹ ಎಲ್ಲಾ ಕ್ವಶನ್ಸ್ ಗಳನ್ನು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀನಿ. ಒಂದೊಂದು ಟಾಪಿಕ್ ಮೇಲೆ 40 ಕ್ವಶನ್ಸ್ ಇದಾವೆ, ಕೆಲವು ಟಾಪಿಕ್ ಮೇಲೆ ಒಂದು 25 ಕ್ವಶನ್ಸ್ ಇದಾವೆ. ಇಟ್ ಡಿಪೆಂಡ್ಸ್ ಅಪಾನ್ ದ ವೇಟೇಜ್ ಆಫ್ ದಟ್ ಟಾಪಿಕ್. ಸೊ 15 ದಿನದಲ್ಲಿ ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದಾಗಿನೂ ಟೈಮ್ ಉಳಿತು ಅಂತಾರೆ. ಸೊ ಐ ವಿಲ್ ಡಿಸ್ಕಸ್ ಸಿನಾಪ್ಸಿಸ್. ಓಕೆ, ಎಸ್, ಫೈನಲಿ ಒಂದು ಗ್ರ್ಯಾಂಡ್ ಟೆಸ್ಟ್ ಇರುತ್ತೆ, ಆಮೇಲೆ ಶಾರ್ಟ್ ಟ್ರಿಕ್ಸ್ ಆನ್ ಈಚ್ ಚಾಪ್ಟರ್ ಇರುತ್ತೆ. ಅದನ್ನ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾನೆ ಆ ಶಾರ್ಟ್ ಟ್ರಿಕ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಆನ್ ದಿಸ್ ನಂಬರ್. ಓಕೆ, ಎಸ್, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ನಾರ್ಮಲ್ ಫಾರ್ಮ್ ಆಫ್ ದ ಇಕ್ವೇಶನ್ ಆಫ್ ಲೈನ್. ಇಕ್ವೇಶನ್ ಆಫ್ ಲೈನ್ ಇನ್ ನಾರ್ಮಲ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಫಾರ್ಮ್ ಏನಾಗಿರುತ್ತೆ ಅಂದ್ರೆ ಇಕ್ವೇಶನ್ ಆಫ್ ದ ಲೈನ್ ಅಪಾನ್ ವಿಚ್ ದ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ಆರಿಜಿನ್ ಈಸ್ ಪಿ. ಸೊ ಆರಿಜಿನ್ ಇಂದ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಏನಾಗಿರುತ್ತೆ, ಪಿ ಅಂತ ಆಗಿರ್ತಾರೆ. ಆಗ ಇಕ್ವೇಶನ್ ಆಫ್ ಲೈನ್ ಏನಾಗಿರುತ್ತೆ ಅಂದ್ರೆ ಹೇಳ್ತಾನೆ, ಅಂಡ್ ದಿಸ್ ನಾರ್ಮಲ್ ಮೇಕ್ಸ್ ಅನ್ ಆಂಗಲ್ ಅಲ್ಫಾ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, ದೆನ್ ಇಟ್ ಈಸ್ ಗಿವನ್ ಬೈ ಎಕ್ಸ್ ಕಾಸ್ ಅಲ್ಫಾ ಪ್ಲಸ್ ವೈ ಸೈನ್ ಅಲ್ಫಾ ಇಸ್ ಈಕ್ವಲ್ ಟು ಪಿ. ನೆನ್ಪಿಟ್ಕೊಳ್ಳಿರಿ, ನಿಮಗೆ ಆಂಗಲ್ ನ ಕೊಟ್ಟು ಮತ್ತೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಕೊಟ್ಟು ಫೈಂಡ್ ದ ಇಕ್ವೇಶನ್ ಆಫ್ ನಾರ್ಮಲ್ ಇಕ್ವೇಶನ್ ಆಫ್ ಲೈನ್ ಇನ್ ನಾರ್ಮಲ್ ಫಾರ್ಮ್ ಅಂತ ಹೇಳ್ಬೋದು. ಇಲ್ಲ ಅಂತಾರೆ ಡಿಸ್ಟೆನ್ಸ್ ನ ಕೊಟ್ಟು ಆಂಗಲ್ ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಏನಾದ್ರೂ ಕಂಡೀಷನ್ ನ ಕೊಟ್ಟು ಈ ತರ ಎಕ್ಸ್ಪ್ರೆಸ್ ಮಾಡು ಅಂತ ಹೇಳ್ಬೋದು. ಬಟ್ ಇದುವರೆಗೂ ಕ್ವಶನ್ ನಾರ್ಮಲ್ ಫಾರ್ಮ್ ಅಲ್ಲಿ ಬಂದಿಲ್ಲ, ಸೊ ಬರುವಂತ ಚಾನ್ಸಸ್ ಇರುತ್ತೆ, ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಎಸ್, ಹಿಯರ್ ಪಿ ಇಸ್ ಆಲ್ವೇಸ್ ಟೇಕನ್ ಆಸ್ ಪಾಸಿಟಿವ್ ಅಂಡ್ ಆಲ್ಫಾ ಇಸ್ taken as positive or negative according as it is measured in anti-clockwise direction and clockwise direction. Okay, this is about normal form. Normal form, this is very important. Angle between two lines namak gottirlebeku, so such a important formula. Okay, yes, ಏನು ಹೇಳುತ್ತೆ ನೋಡಿ, angle between two lines, acute angle theta between two lines having slope m1 and m2 is given by tan theta is equal to
ಮಾಡ್ಯುಲಸ್ ಆಫ್ m1 minus m2 divided by 1 plus m1 into m2. ಪ್ಲೀಸ್ ದಯವಿಟ್ಟು ನೆನ್ಪಿಟ್ಕೊಂಡಿರಿ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲೂ ಈ ಫಾರ್ಮುಲಾ ಬಂದಿತ್ತು. ಆಗ್ಲೂ ಕೂಡ ನಾನು ಹೇಳಿದ್ದೆ ಅವತ್ತು ಡಿಸ್ಕಸ್ ಮಾಡಬೇಕಾದಾಗ ಈ ಫಾರ್ಮುಲಾ ಮತ್ತೆ ಸ್ಟ್ರೈಟ್ ಲೈನ್ ಅಲ್ಲಿ ರಿಪೀಟ್ ಆಗುತ್ತೆ ಅಂತೆ. ಅಲ್ಲಿ ಆಂಗಲ್ ಬಿಟ್ವೀನ್ ಟೂ ಕರ್ವ್ಸ್ ಅಂತ ಇತ್ತು, ಇಲ್ಲಿ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂತ ಆಗಿದೆ. ವೇರ್ m1 and m2 are the slopes made by the L1 and L2 respectively. ಓಕೆ, ನೆನ್ಪಿಟ್ಕೊಂಡಿರಿ. ಎಸ್, ಅದರ್ ಆಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ವಿಲ್ ಬಿ ಪೈ ಮೈನಸ್ ಥೀಟಾ. ಒಂದು ಥೀಟಾ ಆಯ್ತು ಅಂತಾರೆ, ಇನ್ನೊಂದು ಆಂಗಲ್ ಏನಾಗಿರುತ್ತೆ, ಪೈ ಮೈನಸ್ ಥೀಟಾ ಇರುತ್ತೆ. ಅಫ್ಕೋರ್ಸ್ ಇದು ಥೀಟಾ ಆಯ್ತು ಅಂತಾರೆ, ಈ ಕಡೆ ಆಂಗಲ್ ಏನಾಗಿರುತ್ತೆ 180 ಮೈನಸ್ ಥೀಟಾ ಆಗಿರುತ್ತೆ. ಓಕೆ, ಇದು ಒಂದು ನೆನಪಿರ್ಲಿ. ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್. ಎರಡು ಲೈನ್ ಏನಾದ್ರು ಪ್ಯಾರಲಲ್ ಆದ್ರೆ ಅವ್ರಗಳ ಸ್ಲೋಪ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ದಿಸ್ ಕಂಡೀಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಹೇಳ್ತಾನೆ, ದ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ ದರ್ ಪ್ರೊಡಕ್ಟ್ ಆಫ್ ದೇರ್ ಸ್ಲೋಪ್ ಈಸ್ ಈಕ್ವಲ್ ಟು -1. ಅವರ ಪ್ರೊಡಕ್ಟ್ ಆಫ್ ದ ಸ್ಲೋಪ್ ಏನಾಗಿರುತ್ತೆ, -1 ಆಗಿರುತ್ತೆ. ಓಕೆ, and this formula is valid only when m1 and m2 are defined, when neither of the two lines is parallel to y-axis. ನೋಡಿ, ಇಲ್ಲಿ m1 ಮತ್ತೆ m2 ಡಿಫೈನ್ ಆಗಿದ್ರೆ ಮಾತ್ರ ಈ ಫಾರ್ಮುಲಾ ವ್ಯಾಲಿಡ್ ಆಗುತ್ತೆ. ಒಂದ್ ವೇಳೆ m1 ಮತ್ತೆ m2 ಡಿಫೈನ್ ಆಗಿರಲಿಲ್ಲ ಅಂದ್ರೆ ಇದನ್ನ ಅಪ್ಲೈ ಮಾಡೋದಕ್ಕೆ ಬರಲ್ಲ ಅಂತ. Okay, so this is all about your angle between two lines, and this is very very important formula. ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ದಯವಿಟ್ಟು ಇದನ್ನ ಸೊ ನೆನ್ಪಿಟ್ಕೊಳ್ಳಿ. ಇಟ್ ವಿಲ್ ಹೆಲ್ಪ್ ಇನ್ ಯುವರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಆಂಗಲ್ ಬಿಟ್ವೀನ್ ಟೂ ಕರ್ವ್ಸ್ ಅಲ್ಲೂ ಹೆಲ್ಪ್ ಆಗುತ್ತೆ, ಮತ್ತೆ ಸ್ಟ್ರೈಟ್ ಲೈನ್ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಎಲ್ಲಿ ಆದ್ರೂ ಕೇಳಿದ್ರು ಫಾರ್ಮುಲಾ ಮತ್ತೆ ಬೇಕೇ ಬೇಕು, ನೆನ್ಪಿಟ್ಕೊಂಡೆ. ಓಕೆನಾ? ಎಸ್, ಇನ್ನೊಂದು ಪಾಯಿಂಟ್ ಇದೆ ನೋಡಿ. ಇಫ್ ಬೋತ್ ದ ಲೈನ್ಸ್ ಆರ್ ಪ್ಯಾರಲಲ್ ಟು y axis, if both the lines are parallel to y-axis, then angle between them is either 0 or pi. ಎರಡು ಲೈನ್ ಏನಾದ್ರು parallel to y-axis ಆಗಿತ್ತು ಅಂದ್ರೆ angle between those two lines, ಆ ಲೈನ್ ಗಳ ಮಧ್ಯೆ ಇರುವಂತಹ ಆಂಗಲ್ ಏನಾಗಿರುತ್ತೆ, either 0 ಆಗಿರುತ್ತೆ ಇಲ್ಲ 180 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಹೇಳ್ತಾನೆ, ಇನ್ನೊಂದು ಪಾಯಿಂಟ್ ಇದೆ. ಇಫ್ ಒನ್ ಆಫ್ ದ ಲೈನ್ is parallel to y-axis and other makes y-axis and other makes angle theta with positive direction of x-axis, then angle between these two lines is 90 minus theta. ಇದನ್ನ ಒಂದನ್ನ ನೆನಪಿಟ್ಕೊಳ್ಳಿ. ಅವನು ಹೇಳಿದಾನೆ ಒನ್ ಲೈನ್ ಏನಾಗಿದೆ, ಸೊ ಪ್ಯಾರಲಲ್ ಟು y axis ಆಗಿದೆ. ಇನ್ನೊಂದು ಲೈನ್ ಏನಾಗಿದೆ ಅಂತಾರೆ, ಒನ್ ಲೈನ್ is parallel to y axis, another line is makes an angle theta with positive direction of x axis ಅಂತ ಹೇಳ್ತಾನೆ. Then the angle between these two lines is given by 90 minus theta. So this is very important, ನೆನಪಿಟ್ಕೊಂಡಿರಿ. ಆಮೇಲೆ ಇಲ್ಲೊಂದು ಶಾರ್ಟ್ ಕಟ್ ನೇ ಹೇಳ್ತಾನೆ ಅವನು. ಸ್ಲೋಪ್ ಆಫ್ ದ ಲೈನ್ ax plus by plus c is equal to 0 ಅಂತ ಹೇಳಿದಾಗ -a divided by b ಆಗಿರುತ್ತೆ. -a by b ಅಂತ ಹೇಳಿದ್ರೆ ಏನಂದ್ರೆ ಕೋಎಫಿಷಿಯಂಟ್ ಆಫ್ x divided by ಕೋಎಫಿಷಿಯಂಟ್ ಆಫ್ y, ಅದಕ್ಕೆ ನೆಗೆಟಿವ್ ಸೈನ್ ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಶಾರ್ಟ್ ಕಟ್, ಸೊ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದ್ರೆ ಈ ತರ ನಿಮಗೆ ಇದೇನು ನೆನ್ಪು ಬರ್ಲಿಲ್ಲ ಆ ಮೂಮೆಂಟ್ ಗೆ ಅಂತಾರೆ, ಈ ಫಾರ್ಮುಲಾ ನಿಮ್ಗೆ ಏನಾದ್ರು ಈ ತರದ ಇಕ್ವೇಶನ್, ಜನರಲ್ ಇಕ್ವೇಶನ್ ಕೊಟ್ಟು ಸ್ಲೋಪ್ ನ ಫೈಂಡ್ ಔಟ್ ಮಾಡು ಅಂತ ಹೇಳಿದ ಅಂತಾರೆ, ನೀವು y is equal to mx plus c ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ವೇರ್ m is ಅಂದ್ರೆ ಕೋಎಫಿಷಿಯಂಟ್ ಆಫ್ m x ಏನ್ ಬಂದಿರುತ್ತಲ್ಲ ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ಕೊಳ್ತೀವಿ, ಸ್ಲೋಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಏನಂತಾರೆ, ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್. ಸೊ ಲೆಂತ್ ಆಫ್ perpendicular from the point to the line. This is very important. Length of perpendicular from point P of alpha comma beta to the line ax plus by plus c. ಅಂದ್ರೆ ಇಲ್ಲೊಂದು ಪಾಯಿಂಟ್ ನ ಕೊಟ್ಟಿದ್ದಾನೆ. ಸೊ ಈ ಪಾಯಿಂಟ್ ನ ಕೊಟ್ಟು ಈ ಲೈನ್ ಇರುವಂತಹ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಂತ ಹೇಳ್ತಾನೆ. ಶಾರ್ಟ್ ಡಿಸ್ಟೆನ್ಸ್ ಅಂದ್ರೆ ಅದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನೇ ಆಗಿರುತ್ತೆ. ಸೊ ಅದರ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ a ಇಂಟು ಅಲ್ಫಾ, ಎಲ್ಲಿ ಎಕ್ಸ್ ಮತ್ತೆ y ಇರುತ್ತೋ ಆ ಎಕ್ಸ್ ಕೋಆರ್ಡಿನೇಟ್ ನ y ಕೋಆರ್ಡಿನೇಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. a ಅಲ್ಫಾ ಪ್ಲಸ್ b ಬೀಟಾ ಪ್ಲಸ್ c ಈಸ್ ಈಕ್ವಲ್ ಟು 0. ಒಂದ್ ವೇಳೆ ax ಪ್ಲಸ್ by ಸೊ ಈಸ್ ಈಕ್ವಲ್ ಟು ಸಿ ಅಂತ ಕೊಟ್ಟಿದ್ದಂದ್ರೆ ಸಿ ಈ ಕಡೆ ಬಂದಾಗ ಮೈನಸ್ ಸಿ ಆಗಿರುತ್ತೆ. ಈ ತರದ್ರಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಅದನ್ನೇ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಯು ಶುಡ್ ಬಿ ಕೇರ್ಫುಲ್. ಓಕೆ, ಎಸ್, ಎ ಅಲ್ಫಾ ಪ್ಲಸ್ ಬಿ ಬೀಟಾ ಪ್ಲಸ್ ಸಿ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗಿರುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ಎ ಪಾಯಿಂಟ್ ಅಂಡ್ ಲೈನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ನೆನ್ಪಿಟ್ಕೊಂಡಿರಿ, ಇಟ್ ವಿಲ್ ಹೆಲ್ಪ್. ನಿಮ್ಗೆ ಇದ್ದೇ ಏನಾದ್ರು 3 ಡೈಮೆನ್ಷನಲ್ ಜಾಮೆಟ್ರಿಗೆ ಹೋದಾಗ ಅಲ್ಲಿ ಎ ಅಲ್ಫಾ ಪ್ಲಸ್ ಬಿ ಬೀಟಾ ಅಂತ ಐತಲ್ಲ, ಒಂದು ಎಕ್ಸ್ಟ್ರಾ ಪಾಯಿಂಟ್ ಇರುತ್ತೆ. ಸೊ ಎಕ್ಸ್ಟ್ರಾ ಪಾಯಿಂಟ್ ಇರುತ್ತೆ. ಆ ತರದ ಫಾರ್ಮುಲಾ ನೋಡಿದ್ರೆ ನೀವು 3 ಡೈಮೆನ್ಷನಲ್ ಜಾಮೆಟ್ರಿಲೂ ಕೂಡ, ಸೊ ಅಲ್ಲಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು. ಸೊ ಲಿಂಕಿಂಗ್ ಕಾನ್ಸೆಪ್ಟ್ಸ್ ಅಂತ ಇರ್ತಾವಲ್ವಾ, ಅದರಲ್ಲಿ ಇದನ್ನ ಲಿಸ್ಟ್ ಮಾಡ್ಕೊಂಡಿರಿ. ಇನ್ನ ನೆಕ್ಸ್ಟ್ ಡಿಸ್ಟೆನ್ಸ್ ಡಿ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್. ಎರಡು ಪ್ಯಾರಲಲ್ ಲೈನ್ ಗಳಿದ್ದು ಅಂತಂದ್ರೆ ಆ ಪ್ಯಾರಲಲ್ ಲೈನ್ ಗಳು ಏನಾಗಿರುತ್ತೆ ಅಂದ್ರೆ ax ಮತ್ತೆ by ಎರಡೂ ಸೇಮ್ ಆಗಿರ್ತವೆ. C1 ಮತ್ತೆ ಅಂದ್ರೆ ಇಲ್ಲಿ ಇರುವಂತ ಸಿ ವ್ಯಾಲ್ಯೂ ಮಾತ್ರ ಚೇಂಜ್ ಆಗಿರುತ್ತೆ. ಯಾಕೆಂದ್ರೆ ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್
then their slopes are equal ಅಂತ ಹೇಳಿದ್ವಲ್ವಾ. ಎರಡು ಲೈನ್ ಪ್ಯಾರಲಲ್ ಆದ್ರೆ ಅವತ್ರ ಸ್ಲೋಪ್ ಈಕ್ವಲ್ ಆಗಿರುತ್ತೆ. ಅವತ್ರ ಸ್ಲೋಪ್ ಈಕ್ವಲ್ ಆಗ್ಬೇಕಾದ್ರೆ ಎಕ್ಸ್ ಕೋಎಫಿಷಿಯಂಟ್ ವೈ ಕೋಎಫಿಷಿಯಂಟ್ ಸೇಮ್ ಆಗಿರ್ಲೇಬೇಕು. ಇದು ಒಂದು ಕಂಡೀಷನ್ ನೆನ್ಪಿಟ್ಕೊಂಡ್ಬಿಡಿ. ಎರಡು ಲೈನ್ ಏನಾದ್ರು ಪ್ಯಾರಲಲ್ ಆಗಿತ್ತು ಅಂದ್ರೆ ಸೊ ಎ ಎಕ್ಸ್ ಮತ್ತೆ ಬಿ ವೈ ಸೇಮ್ ಆಗಿರುತ್ತೆ. ಅವನೇನಾದ್ರು ಕಂಡೀಷನ್ ಕೊಟ್ಟಾಗ ಲೈನ್ ಗಳನ್ನ ಅಬ್ಸರ್ವ್ ಮಾಡಿ. Then their distance is given by d is equal to c1 modulus of c2 minus c1 ಅಂತಾದ್ರೂ ಬರೀರಿ, c1 minus c2 ಅಂತಾದ್ರೂ ಬರೀರಿ. ಸೊ ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಎಸ್, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಫಸ್ಟ್ ನಾನು ಎಕ್ಸಾಂಪಲರ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ಪ್ರೀವಿಯಸ್ ಇರಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೀನಿ. Okay, yes, here is the first problem. First problem ಏನಿದೆ ಅಂತ ನೋಡಿ. The inclination of line x minus y plus 3 is equal to 0 with the positive direction of x axis is. ಅಂದ್ರೆ ನಮಗೆ ಸ್ಲೋಪ್ ಗೊತ್ತಾಯ್ತು ಅಂದ್ರೆ, ಸ್ಲೋಪ್ ಅಂತಂದ್ರೆ ಏನು, ನಥಿಂಗ್ ಬಟ್ m is equal to tan theta. tan theta ಎಷ್ಟಿದೆ ಅಂತ ಗೊತ್ತಾಯ್ತು ಅಂತಂದ್ರೆ ನಮ್ಗೆ ಆಂಗಲ್ ಗೊತ್ತಾಗುತ್ತೆ. ಹೌದಾ? ಇದನ್ನ ನಾನು ಸ್ಲೋಪ್ ನ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ತೀನಿ, ಸೊ y equal to mx plus ಫಾರ್ಮಿಗೆ, y equal to mx plus c ಫಾರ್ಮಿಗೆ ಕನ್ವರ್ಟ್ ಮಾಡ್ತೀನಿ. ಸೊ ಮೈನಸ್ y ಈ ಕಡೆ ಬಂದ್ರೆ ಪ್ಲಸ್ y ಆಗುತ್ತೆ. y is equal to x plus 3 ಅಂತ ಬರ್ತೀನಿ. Here it is x coefficient 1 ಇದೆ. ಸೊ x coefficient 1 ಇದೆ ಅಂದ್ರೆ m is equal to 1 ಆಯ್ತು. ಬಟ್ m ವ್ಯಾಲ್ಯೂ is tan theta. ಸೊ tan theta is equal to 1 ಆಗಿದೆ ಅಂದ್ರೆ theta is equal to tan inverse 1. ಸೊ ನಿಮಗೆ ಗೊತ್ತಿದೆ tan inverse 1 ವ್ಯಾಲ್ಯೂ ಎಷ್ಟು ಅಂತ, 45 ಡಿಗ್ರಿ. ಆಪ್ಷನ್ ಎ is your answer. ನಿಮ್ಮ ಆನ್ಸರ್ ಏನಾಗಿರುತ್ತೆ, ಆಪ್ಷನ್ ಎ ಆಗಿರುತ್ತೆ. ಓಕೆ, ಸೊ ಟೇಕ್ ದ ನೆಕ್ಸ್ಟ್ ಪ್ರಾಬ್ಲಮ್. Yes, here it is. This is exemplar problem and 2020 question. ಈ ಕ್ವಶನ್ ನ 2020 ಅಲ್ಲಿ ಕೇಳಿದಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕಂಡೀಷನ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಅಂತಂದ್ರೆ, ಎರಡು ಲೈನ್ ಪ್ಯಾರಲಲ್ ಆಗಿದ್ರೆ ಏನ್ ಕಂಡೀಷನ್ ಇರುತ್ತೆ, ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಏನ್ ಕಂಡೀಷನ್ ಇರುತ್ತೆ ಅಂತ ಇಲ್ಲೇ ಹೇಳ್ಬಿಡ್ತೀನಿ. ಸೊ ದ ಟೂ ಲೈನ್ಸ್ ಎ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಸಿ ಅಂಡ್ ಎ ಡ್ಯಾಶ್ ಎಕ್ಸ್ ಪ್ಲಸ್ ಬಿ ಡ್ಯಾಶ್ ವೈ ಈಸ್ ಈಕ್ವಲ್ ಟು ಸಿ ಡ್ಯಾಶ್ ಆರ್ ಪರ್ಪೆಂಡಿಕ್ಯುಲರ್ if a dash into a plus b dash into b is equal to 0. ಸೊ ಈ ತರ 0 ಆಗಿತ್ತು ಅಂತ ಹೇಳಿದ್ರೆ ಸೊ ಅವು ಏನಾಗಿರ್ತವೆ, ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಬಂದಾಗ, ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಬಂದಾಗ 3 ಡೈಮೆನ್ಷನಲ್ ಕೂಡ ಹೋಗುತ್ತೆ ಮತ್ತೆ ವೆಕ್ಟರ್ಸ್ ಅಲ್ಲೂ ಕೂಡ ಹೋಗುತ್ತೆ ಈ ಕಾನ್ಸೆಪ್ಟ್. ಮತ್ತೆ ಇಲ್ಲಿ ಸ್ಟ್ರೇಟ್ ಲೈನ್ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಎಸ್, ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆದಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಒಂದ್ ವೇಳೆ ಇದೇ ಕ್ವಶನ್ ನ ಕೊಟ್ಟು ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳಿದ್ರೆ ಏನಾಗ್ತಿತ್ತು, ಸೊ ಪ್ಯಾರಲಲ್ ಅಂತ ಹೇಳಿದ್ರೆ ಏನಾಗ್ತಿತ್ತು, ಎ ಡಿವೈಡೆಡ್ ಬೈ ಎ ಡ್ಯಾಶ್ ಬಿ ಡಿವೈಡೆಡ್ ಬೈ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಈಕ್ವಲ್ ಆಗಿರ್ತಿತ್ತು. ಅದರ್ವೈಸ್ ಎ ಡ್ಯಾಶ್ ಡಿವೈಡೆಡ್ ಬೈ ಎ, ಸೊ ಬಿ ಡ್ಯಾಶ್ ಡಿವೈಡೆಡ್ ಬೈ ಬಿ ಅಂತ ಆದ್ರೂ ತಗೊಂಡಿರಿ. ಸೊ ಅವು ಕೂಡ ಏನಾಗಿರ್ತಿತ್ತು, ಈಕ್ವಲ್ ಅಂದ್ರೆ ಪ್ರಪೋರ್ಷನಲ್ ಆಗಿರ್ತಿತ್ತು. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಪ್ಯಾರಲಲ್ ಆಗಿರ್ತವೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅದೇನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? Okay, yes, with this I will move to the next problem. Here is the problem. The equation of the line passing through the point 1 comma 2 and perpendicular to x plus y plus 7 is equal to 0. ಈ ತರ ಕೊಟ್ಟಾಗ ಸಿಕ್ಕಾಪಟ್ಟೆ ಸಿಂಪಲ್ ಇರುತ್ತೆ. If a line lies on, if a point lies on the line, or if a line passes through a point, then that point should satisfy the equation of the line. ಆ ಪಾಯಿಂಟ್ ಆ ಇಕ್ವೇಶನ್ ಆಫ್ ಲೈನ್ ಅನ್ನ ಯಾವಾಗ್ಲೂ ಸ್ಯಾಟಿಸ್ಫೈ ಮಾಡ್ತಿರುತ್ತೆ. ಎರಡು ಕೇಸಲ್ಲಿ, ಯಾವಾಗ ಆ ಪಾಯಿಂಟ್ ಏನಾದ್ರು ಆ ಲೈನ್ ಮೇಲೆ ಇದೆ ಅಂತ ಕೊಟ್ಟಿದ್ದಾನೆ ಅಂತಾರೆ, ಇಲ್ಲ ಆ ಲೈನ್ ಏನಾದ್ರು ಆ ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಿದೆ ಅಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಏನಾಗಿರುತ್ತೆ, ದಟ್ ಪಾಯಿಂಟ್ ಆಲ್ವೇಸ್ ಸ್ಯಾಟಿಸ್ಫೈ ದ ಇಕ್ವೇಶನ್ ಆಫ್ ಲೈನ್. ಹಿಯರ್ 1,2 ನ ಸ್ಯಾಟಿಸ್ಫೈ ಮಾಡುವಂತಹ ಲೈನ್ ಯಾವ್ದಿದೆ. ಆಮೇಲೆ ಅಂದ್ರೆ ಈ ಟ್ರಿಕ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸಮ್ ಟೈಮ್ಸ್ ಒಂದಕ್ಕಿಂತ ಜಾಸ್ತಿ ಆಪ್ಷನ್ ಅಲ್ಲಿ ಅದು ಸ್ಯಾಟಿಸ್ಫೈ ಮಾಡ್ತಿರುತ್ತೆ. ಆ ತರ ಆದಾಗ ಸೊ ಈಗ ಇಲ್ಲಿ ಕೊಟ್ಟಿದ್ದಾನಲ್ಲ ಪಕ್ಕದಲ್ಲಿ, ಆ ಕಂಡೀಷನ್ ನ ಯೂಸ್ ಮಾಡ್ಕೋಬೇಕು. ಸೊ ನೋಡೋಣ, ಈಗ 1,2 ಅಂತ ತಗೊಂಡ್ ಬರೋಣ. ಸೊ 1,2 ಅಂದ್ರೆ -1 ಪ್ಲಸ್ 1 ಕ್ಯಾನ್ಸಲ್ ಆಗ್ಬಿಡುತ್ತೆ. y ವ್ಯಾಲ್ಯೂ 2, ಇಟ್ ಇಸ್ ನಾಟ್ ಈಕ್ವಲ್ ಟು 0. ಆಪ್ಷನ್ ಎ ಕ್ಯಾನ್ ಬಿ ಯುವರ್ ಆನ್ಸರ್. ನೋಡಿ ಇಲ್ಲಿ ಮತ್ತೆ x ಈಕ್ವಲ್ ಟು 1 ಇದೆ. ಸೊ -1 ಇದನ್ನ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಎಸ್ ಅಫ್ ಕೋರ್ಸ್ ಇಟ್ ಇಸ್ 0. ಇಕ್ವೇಶನ್ ಆಪ್ಷನ್ ಬಿ ಆಗುತ್ತೆ. ಇಲ್ಲಿ -1 ಪ್ಲಸ್ 2 ಆಗುತ್ತೆ. ಸೊ ಇಟ್ ಇಸ್ ನಾಟ್ ಯುವರ್ ಆನ್ಸರ್. ಹಿಯರ್ 2 -1 -2 ಆಗುತ್ತೆ. ಇಟ್ ಇಸ್ ನಾಟ್ ಈಕ್ವಲ್ ಟು 0. ಸೊ ಆಪ್ಷನ್ ಒಂದೇ ಒಂದು ಆಪ್ಷನ್ ಸ್ಯಾಟಿಸ್ಫೈ ಮಾಡ್ತು. ದೇರ್ಫೋರ್ ಆಪ್ಷನ್ ಬಿ ಇಸ್ ಯುವರ್ ಆನ್ಸರ್.
ಒಂದ್ ವೇಳೆ ಒಂದಕ್ಕಿಂತ ಜಾಸ್ತಿ ಕಂಡೀಷನ್ ಏನಾದ್ರು ಸ್ಯಾಟಿಸ್ಫೈ ಮಾಡಿತ್ತು ಅಂದ್ರೆ ಆಗ ನೋಡ್ಕೋಬೇಕು ಎಕ್ಸ್ ಪ್ಲಸ್ ವೈ ಪ್ಲಸ್ 7 ಈಸ್ ಈಕ್ವಲ್ ಟು 0 ಅನ್ನೋ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅಂದಾಗ ಈ ಲೈನ್ ಸ್ಲೋಪ್ ಮತ್ತೆ ಈ ಕೆಳಗಡೆ ನಿನಗೆ ಯಾವ ಸ್ಯಾಟಿಸ್ಫೈ ಮಾಡ್ತಿರ್ತಲ್ಲ ಆ ಲೈನ್ ಸ್ಲೋಪ್ ಅನ್ನ ನೀನ್ ಏನ್ ಮಾಡ್ಬೋದಿತ್ತು ಅಂತಂದ್ರೆ ಸೊ ಪ್ರಾಡಕ್ಟ್ ತಗೊಂಡಾಗ -1 ಗೆ ಈಕ್ವಲ್ ಆಗಿತ್ತು ಅಂತಾರೆ ಅದನ್ನ ಆ ತರ ಬರೀಬಹುದು. ಇಲ್ಲ ಅಂದ್ರೆ ಇಕ್ವೇಶನ್ ಆಫ್ ದ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ 1,2 ಅಂತ ಹೇಳಿದಾನೆ ಅಂದ್ರೆ ಇದ್ರದ್ದು ಸ್ಲೋಪ್ ನ ತೆಗೀರಿ. ಇದರ ಸ್ಲೋಪ್ ನ ಫಾರ್ ಎಕ್ಸಾಂಪಲ್ ಈ ಸ್ಲೋಪ್ ಏನಾಗುತ್ತೆ ಅಂದ್ರೆ m ಈಸ್ ಈಕ್ವಲ್ ಟು -1 ಆಗುತ್ತೆ. ಸೊ m1 ಅಂತ ತಗೊಳ್ಳೋಣ. ಈಗ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುವಂತಹ ಲೈನ್ ಸ್ಲೋಪ್ ಏನಾಗುತ್ತೆ ಅಂದ್ರೆ ಈಗ m1 ಇಂಟು m2 ಈಸ್ ಈಕ್ವಲ್ ಟು -1 ಅಂತ ಬರಿತೀವಿ. -1 m2 ಈಸ್ ಈಕ್ವಲ್ ಟು -1 ಆಗಿರುತ್ತೆ. m2 ಈಸ್ ಈಕ್ವಲ್ ಟು 1 ಆಗಿರುತ್ತೆ. ನಿನಗೆ ಸ್ಲೋಪ್ ಸಿಕ್ತು, ಪಾಯಿಂಟ್ ಸಿಕ್ಕಿದೆ, ಸ್ಲೋಪ್ ಪಾಯಿಂಟ್ ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಬಹುದು. ಬಟ್ ಅದೆಲ್ಲ ಸ್ವಲ್ಪ ಲೆಂದಿ ಅನ್ಸುತ್ತಲ್ವಾ, ಅದಕ್ಕೋಸ್ಕರ ಈ ತರದ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಸಿಂಪಲ್ ಇರ್ತವೆ, ದೇರ್ ಇಸ್ ನೋ ಡೌಟ್, ಸಿಕ್ಕಾಪಟ್ಟೆ ಸಿಂಪಲ್ ಇರ್ತವೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನೋಡಿದ್ರಿ ಅಂತಾರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಕೊನೆಗೆ ಸಾಲ್ವ್ ಮಾಡಿದ್ದೀನಿ. ಓಕೆ, ಹಿಯರ್ ಇಸ್ ದ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್, the distance of the point p of 1 comma -3 from the line 2i minus 3x plus equal to 4 yes, point 1 comma -3 and the line minus 3x plus 2y minus 4 is equal to 0. Distance d is equal to modulus of x value 1 ಇದೆ, -3 into 1 is -3, y value -3 ಇದೆ, 2 into -3 is -6, -4 ಇದೆ divided by root of a square plus b square ಅಂತ ಹೇಳಿದಾನೆ. -3 ಸ್ಕ್ವೇರ್ ಅಂತ ಹೇಳಿದ್ರೆ 9 ಆಗುತ್ತೆ, 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಆಗುತ್ತೆ. ಓಕೆ, ಎಸ್, -3 -6 -4 ಅಂತ ಹೇಳಿದ್ರೆ ಆಡ್ ಮಾಡು 13 ಆಗುತ್ತೆ, ಮಾಡ್ಯುಲಸ್ ಇರೋದ್ರಿಂದ +13 ಡಿವೈಡೆಡ್ ಬೈ ರೂಟ್ ಆಫ್ 13 ಆಗುತ್ತೆ. 13 ಡಿವೈಡೆಡ್ ಬೈ ರೂಟ್ ಆಫ್ 13 ಅಂತ ಹೇಳಿದ್ರೆ ಯಾವ ಆಪ್ಷನ್ ಇಲ್ಲ, ಬಟ್ ಆಪ್ಷನ್ ಸಿ ಗೆ ಈಕ್ವಲ್ ಆಗುತ್ತೆ. ಬಿಕಾಸ್ 13 ಕ್ಯಾನ್ ಬಿ ರಿಟನ್ ಆಸ್ √13 into √13 divided by √13. So cancel. So option C is your answer. Here is it is very simple. ತುಂಬಾ ಸಿಂಪಲ್ ಆಗಿದಾವೆ. ಸೊ ಟೇಕ್ ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಹೇಳುತ್ತೆ ಅಂತ ನೋಡಿ. A line cutting off intercept -3 from the y-axis and the tangent to the angle to the x-axis is 3/5. ಹೌದಾ, ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾನೆ. ಟ್ಯಾಂಜೆಂಟ್ ಟು ದ ಆಂಗಲ್ to the x-axis is 3/5 ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಏನ್ ಫೈಂಡ್ ಔಟ್ ಮಾಡಂತ ಹೇಳ್ತಾನೆ ಅಂತಾರೆ, ಇಟ್ಸ್ ಇಕ್ವೇಶನ್ ನ ಫೈಂಡ್ ಔಟ್ ಮಾಡಬೇಕು. A line cutting off intercept -3 from the y-axis ಅಂತ ಹೇಳಿದಾನಲ್ವಾ. ಎಸ್, ನೋಡೋಣ ಇಲ್ಲಿ m is equal to 3/5 ಆಯ್ತು. ಸೊ ಆಮೇಲೆ y ಇಂಟರ್ಸೆಪ್ಟ್ ಏನಾಗಿದೆ, -3 ಆಗಿದೆ. y ಇಂಟರ್ಸೆಪ್ಟ್ -3 ಆಗಿದೆ, ಸ್ಲೋಪ್ 3/5 ಆಗಿದೆ. ನಮ್ಗೆ y is equal to mx plus c. ಈ ಇಕ್ವೇಶನ್ ಗೊತ್ತಿದೆ ತಾನೆ. ಎಸ್, y is equal to 3 divided by 5 into x ಅಂತ ಬರೀನ, ಪ್ಲಸ್ c ಅಂತ -3 ಇದೆ ವ್ಯಾಲ್ಯೂ. ಸೊ 5 ನ ಈ ಕಡೆ ಮಲ್ಟಿಪ್ಲೈ ಮಾಡಿ 5y is equal to 3x minus 3 ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ 5y ಇದೆ, ಸೊ 3x ಈ ಕಡೆ ಬಂದ್ರೆ -3x. ಸಾರಿ, ಇಲ್ಲಿ 5 ನ ಈ ಕಡೆನೂ ಮಲ್ಟಿಪ್ಲೈ ಮಾಡಬೇಕು, -15 ಆಗುತ್ತೆ. ಸೊ ಬಿ ಕೇರ್ಫುಲ್, ಒಂದ್ಸರಿ ಈ ತರದ ಮಿಸ್ಟೇಕ್ ಆಗ್ತಿರುತ್ತೆ. ಓಕೆ, ಇಟ್ ಇಸ್ 5y minus 3x -15 ಈ ಕಡೆ ಬಂತಾರೆ +15 ಆಗುತ್ತೆ. ಯು ಹ್ಯಾವ್ ಆಪ್ಷನ್ ಎ ಆಸ್ ಯುವರ್ ಆನ್ಸರ್. ಇಲ್ಲಾಂದ್ರೆ ಆಪ್ಷನ್ಸ್ ಗಳನ್ನ ನೋಡಿ ಯಾವ ಆಪ್ಷನ್ ಅಲ್ಲಿ ನಿನಗೆ y ಇಂಟರ್ಸೆಪ್ಟ್ -3 ಆಗುತ್ತೆ ಅಥವಾ ಸ್ಲೋಪ್ 3/5 ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಿದ್ರೆ ಆ ತರ ರಿವರ್ಸ್ ಮೆಥಡ್ ನು ಕೂಡ ಅಪ್ಲೈ ಮಾಡಬಹುದು. ಓಕೆ, ಸೊ ಯಾವ ಮೆಥಡ್ ನಾದ್ರು ಅಪ್ಲೈ ಮಾಡಿ, ಒಟ್ಟಾರೆ ಏನಂತಾರೆ, ಅಲ್ಟಿಮೇಟ್ ಏಮ್ ಇಸ್ ಟು ಫೈಂಡ್ ದ ಕರೆಕ್ಟ್ ಆನ್ಸರ್. Here it is. Take the next one. The equation of the lines passing through the point 1,0 and at a distance √3/2 from the origin R ಅಂತ ಹೇಳ್ತಾನೆ. ಫಸ್ಟ್ 1,0 ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. 1,0 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯಾವ ಅಂದ್ರೆ ಇಕ್ವೇಶನ್ಸ್ ಯಾವ ಆಪ್ಷನ್ಸ್ ಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಚೆಕ್ ಮಾಡಿ. ಸೊ 1,0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ. ದಿಸ್ ಇಸ್ ದ ಟ್ರಿಕ್, ಪ್ಲೀಸ್ ಕಮ್ ಆನ್. ಸೊ 1,0 √3 into 1 √3 ಆಗುತ್ತೆ. 0 ಕೈ ಬಿಟ್ಬಿಡೋಣ, √3 - √3 0 ಆಯ್ತು. ಎಸ್, ಸ್ಯಾಟಿಸ್ಫೈ ಆಯ್ತು. ಅದಕ್ಕೊಂದೇ ಸ್ಯಾಟಿಸ್ಫೈ ಆಗಬಾರ್ದಲ್ವಾ, ಇಲ್ಲಿ ಪಕ್ಕದಲ್ಲಿ ಇರುವಂತದಕ್ಕೂ ಸ್ಯಾಟಿಸ್ಫೈ ಆಗಬೇಕು. ಸೊ 0 ಇರುತ್ತೆ, √3 - √3 0 ಆಗುತ್ತೆ. ಎಸ್, ಆಪ್ಷನ್ ಎ ಗೆ ಸ್ಯಾಟಿಸ್ಫೈ ಆಗ್ತಿದೆ. ಬಟ್ ಅದೇ ತರ ಆಪ್ಷನ್ ಬಿ ನ ಚೆಕ್ ಮಾಡು, ಎಲ್ಲವೂ ಪಾಸಿಟಿವ್ ಇದಾವೆ, ಆಗಲ್ಲ. ಇಲ್ಲೂ ಕೂಡ ಅಷ್ಟೇ, ಎಕ್ಸ್ ವ್ಯಾಲ್ಯೂ 1 ಇದೆ. ಹೌದಾ, ಎಕ್ಸ್ ವ್ಯಾಲ್ಯೂ 1 ಇದೆ, ಈ ಆಪ್ಷನ್ ಕೂಡ ಆಗಲ್ಲ. ಹಂಗಾರೆ ಆಗ್ತಿರುವಂತದ್ದು ಆಪ್ಷನ್ ಎ ಮಾತ್ರ. ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಬಟ್ ಸಮ್ ಟೈಮ್ಸ್ ಯೂಶಲಿ ಹಂಗೆ ಕೊಡಲ್ಲ, ಯೂಶಲಿ ನಿಮ್ಮ KCT ಆ ತರ ಕೊಡಲ್ಲ. ಸೊ ಬಟ್ ನೋಡೋಣ ಏನಂತ ಹೇಳಿದಾನೆ, ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಅಂತ ಹೇಳಿದಾನೆ. ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಅಂತ ಅಂದಾಗ ಡಿ ವ್ಯಾಲ್ಯೂ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಿ.
ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಅಂದ್ರೆ x1 y1 ಏನಾಗುತ್ತೆ 0 ಆಗುತ್ತೆ, x ವ್ಯಾಲ್ಯೂ y ವ್ಯಾಲ್ಯೂ 0 0 0 ಮೈನಸ್ ರೂಟ್ 3 ಆಯ್ತಲ್ವಾ, ಎಸ್ ಮೈನಸ್ ರೂಟ್ 3 ಡಿವೈಡೆಡ್ ಬೈ a ವ್ಯಾಲ್ಯೂ ಇಸ್ ರೂಟ್ 3 ಸ್ಕ್ವೇರ್ ಅಂತ ಹೇಳಿದ್ರೆ 3 1 1 ರೂಟ್ 3 ಪ್ಲಸ್ 1 ಅಂತ ಹೇಳಿದ್ರೆ ಎಷ್ಟಾಗುತ್ತೆ, ಸಾರಿ ರೂಟ್ ಆಫ್ 3 ಪ್ಲಸ್ 1 ಅಂತ ಹೇಳಿದ್ರೆ ರೂಟ್ 4 ಆಗುತ್ತೆ, ರೂಟ್ 4 ವ್ಯಾಲ್ಯೂ ಇಸ್ 2. ನಿನಗೆ ಆನ್ಸರ್ ಏನ್ ಬರ್ತಿದೆ, ರೂಟ್ 3/2 ಬರ್ತಿದೆ ಅಲ್ವಾ, ಡಿಸ್ಟೆನ್ಸ್ ರೂಟ್ 3/2 ಬರ್ತಿದೆ. ಅಂದ್ರೆ ಯೂಶಲಿ ಆತರ ಕೊಡಲ್ಲ, ಸೊ ಬಟ್ ಸುಮ್ನೆ ನಿಮ್ಗೆ ಹೇಳಿದೆ ಹೆಂಗ್ ಚೆಕ್ ಮಾಡಬೇಕು ಅಂತ ಹೇಳಿದೆ. Okay, for this question option A is your answer. Yes, take the next one. A straight line passes through the point 5 0 and 0 3. The length of perpendicular from 4 4 on the line is. ಹೌದಾ, ನಮಗೆ ಇಲ್ಲಿ ಇಕ್ವೇಶನ್ ಆಫ್ ಲೈನ್ ಗೊತ್ತಿಲ್ಲ, ಪಾಯಿಂಟ್ ನ ಕೊಟ್ಟಿದ್ದಾನೆ, ಆ ಪಾಯಿಂಟ್ ನ ಕೊಟ್ಟು ಸೊ ಆ ಲೈನ್ ಅಂದ್ರೆ ಆ ಪಾಯಿಂಟ್ ಇಂದ ಲೈನ್ ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇಳೋದು. ಬಟ್ ಅವನೊಂದು ಹಿಂಟ್ ಕೊಟ್ಟಿದ್ದಾನೆ ಏನಂತ ಹೇಳಿದ್ರೆ, ಸೊ ಇಕ್ವೇಶನ್ ಆಫ್ ಲೈನ್ ನ ಫೈಂಡ್ ಔಟ್ ಮಾಡ್ಕೋಬಹುದು, ಯಾಕಂದ್ರೆ 2 ಪಾಯಿಂಟ್ ನ ಕೊಟ್ಟಿದ್ದಾನೆ. 2 ಪಾಯಿಂಟ್ ಗೊತ್ತಿದ್ದಾಗ ನಮಗೆ ಇಕ್ವೇಶನ್ ಆಫ್ ಲೈನ್ ಗೊತ್ತಿತ್ತು, ಫಾರ್ಮುಲಾ y ಮೈನಸ್ y1, ಫಾರ್ಮುಲಾ ಬರ್ದ್ಬಿಡ್ತೀನಿ ನೋಡಿ ಒಂದ್ಸರಿ, y ಮೈನಸ್ y1 y ಮೈನಸ್ y1 is equal to y2 minus y1 divided by x2 minus x1 into x minus x1. ಇದರಿಂದ ನಾವು ಅಪ್ಲೈ ಮಾಡಿ ಫಸ್ಟ್ ಇಕ್ವೇಶನ್ ಆಫ್ ಲೈನ್ ನ ಫೈಂಡ್ ಔಟ್ ಮಾಡ್ಕೋಬೇಕು. Here it is x1 y1 x2 y2, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. y ಮೈನಸ್ y1 ವ್ಯಾಲ್ಯೂ 0 ಇದೆ, y2 ಮೈನಸ್ y1 ಅಂದ್ರೆ 3 ಮೈನಸ್ 0 3 ಆಗುತ್ತೆ, x2 ಮೈನಸ್ x1 ಅಂತ ಹೇಳಿದ್ರೆ 0 ಮೈನಸ್ 5 is ಮೈನಸ್ 5, x ಮೈನಸ್ x1 ಅಂತ ಹೇಳಿದ್ರೆ x ಮೈನಸ್ 5 ಆಗುತ್ತೆ. ಹೌದಾ, ಮೈನಸ್ 5 ನ ಈ ಕಡೆ ಮಲ್ಟಿಪ್ಲೈ ಮಾಡ್ಬಿಡಿ, ಮೈನಸ್ 5 3x ಮೈನಸ್ 3x 3 ಇಂಟು ಮೈನಸ್ 15, ಸಾರಿ 3 ಇಂಟು ಮೈನಸ್ 5 ಮೈನಸ್ 15 ಆಗುತ್ತೆ, ಈ ಕಡೆ ಬಂದ್ರೆ ಪ್ಲಸ್ 15 ಈಸ್ ಈಕ್ವಲ್ ಟು 0. ಎಸ್ ಫಿನಿಶ್ಡ್. ಇದು ಇಕ್ವೇಶನ್ ಆಫ್ ಲೈನ್ ಸಿಕ್ತು, ನಮಗೆ ಪಾಯಿಂಟ್ ಕೊಟ್ಟಿದ್ದಾನೆ 4 4 ಅಂತ. ಸೊ ಅಪ್ಲೈ ಮಾಡಿ ಡಿಸ್ಟೆನ್ಸ್ ಏನಾಗುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಯಾಕಂದ್ರೆ ಆಲ್ರೆಡಿ ನಾನು ಡಿಸ್ಟೆನ್ಸ್ ಫಾರ್ಮುಲಾನ ಹೇಳ್ಕೊಟ್ಟಿದ್ದೀನಿ. ಸೊ ಪಾಯಿಂಟ್ ಸಿಕ್ಕಿದೆ, ಇಕ್ವೇಶನ್ ಆಫ್ ಲೈನ್ ಸಿಕ್ಕಿದೆ, ಡಿಸ್ಟೆನ್ಸ್ ಏನಾಗುತ್ತೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿತ್ ಟೈಮ್. ಓಕೆ, ಸೊ ಸಿ ಯು, ಸಾರಿ ಟೇಕ್ ದ ನೆಕ್ಸ್ಟ್ ಪ್ರಾಬ್ಲಮ್, ಮತ್ತೆ ಮುಂದಿನ ಪ್ರಾಬ್ಲಮ್ ತಗೊಳ್ಳೋಣ. ಎಸ್, ದ ಇಕ್ವೇಶನ್ ಆಫ್ ದ ಲೈನ್ ಪ್ಯಾರಲಲ್ ಟು ದ ಲೈನ್ 3x minus 4y plus 2 equal to 0 and passing through the point minus 2 3. ಸಿಂಪಲ್ ಇದೆ. ಮೈನಸ್ 2 3 ನ ಸಬ್ಸ್ಟಿಟ್ಯೂಟ್ ಮಾಡಿ 2018 ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್. ಮೈನಸ್ 2 3 ನ ಸಬ್ಸ್ಟಿಟ್ಯೂಟ್ ಮಾಡಿ, ಯಾವ್ದು ಫಾಲೋಯಿಂಗ್ ಇಕ್ವೇಶನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯಾವ್ದು ಆನ್ಸರ್ ಆಗುತ್ತೆ ಅಂತ ಇದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಯಾಕಂದ್ರೆ ನಾನು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ಮತ್ತೆ ಸಿಂಪಲ್ ಇದಾವೆ, ಇವನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಕುತ್ಕೊಳ್ಳುವಂತ ಇದು ಇಲ್ಲ. ಸೊ ಮೈನಸ್ 2 3 ಅನ್ನೋ ಪಾಯಿಂಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಯಾವ ಆಪ್ಷನ್ ಆಗುತ್ತೆ ಅಂತ ಇದಕ್ಕೂ ನೀವೇ ಆನ್ಸರ್ ನ ಮಾಡಿ, ಯಾಕಂದ್ರೆ ಸಿಂಪಲ್ ಇದೆ, ಸಿಕ್ಕಾಪಟ್ಟೆ ಸಿಂಪಲ್ ಇದೆ. ನೀವು ಮಾಡ್ಬೇಕಾಗಿರುವಂತ ಇಷ್ಟೇ ಕೆಲಸ, ಮೈನಸ್ 2 3 ನ ತಂದು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ನಿಮಗೆ ಇದು ಪ್ರೊಸೀಜರ್ ಲೆಂದಿ ಅನ್ಸುತ್ತೆ, ಈಸಿಯೆಸ್ಟ್ ಮೆಥಡ್, ಬಟ್ ನಿಮ್ಗೆ ಇದೇ ಲೆಂದಿ ಅನ್ಸುತ್ತೆ ಅಂತ ಏನ್ ಮಾಡ್ಬೇಕು ಅಂತಾರೆ, ಚೇಂಜ್ ಮಾಡ್ಬೇಕು. ದ ಇಕ್ವೇಶನ್ ಆಫ್ ದ ಲೈನ್ ಪ್ಯಾರಲಲ್ ಟು ಅಂತ ಹೇಳಿದಾನೆ, ಇದ್ರ ಸ್ಲೋಪ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಲೋಪ್ ಈಕ್ವಲ್ ಬರುತ್ತೆ, ಯಾಕಂದ್ರೆ ಪ್ಯಾರಲಲ್ ಅಂತ ಹೇಳಿದಾನೆ ಅಂತ ಹೇಳಿದ್ರೆ ಇದ್ರ ಸ್ಲೋಪ್ ಏನ್ ಬರುತ್ತೋ ಅದೇ ಸ್ಲೋಪ್ ಆಗಿರುತ್ತೆ. ನಿಮಗೆ ಪಾಯಿಂಟ್ ಇದೆ, ಪಾಯಿಂಟ್ ಸ್ಲೋಪ್ ಫಾರ್ಮುಲಾನ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ನೀನು ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು ಸಿಕ್ಕಾಪಟ್ಟೆ ಸಿಂಪಲ್. ನೀವು ಸ್ವಲ್ಪ ಫಾಸ್ಟ್ ಆಗಿರ್ಬೇಕಾಗಿರೋದು ಏನು ಅಂತಾರೆ, ಸ್ವಲ್ಪ ಕ್ಯಾಲ್ಕುಲೇಷನ್. ನೀನು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿ ಪಟ್ ಅಂತ ವ್ಯಾಲ್ಯೂ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಒನ್. The equation of the line passing through the point 1 2 and perpendicular to the line y is equal to 3x minus 1. This is also, ಸೊ ಅಂದ್ರೆ ಈ ಪ್ರಾಬ್ಲಮ್ಗೂ ಕೂಡ ನಾವು ಅದೇ ಟ್ರಿಕ್ ನ ಅಪ್ಲೈ ಮಾಡಿ ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು. 2017 ಅಲ್ಲಿ ಕೇಳಿರುವಂತ ಕ್ವಶನ್, ಹಾರ್ಡ್ಲಿ ಇಟ್ ನೀಡ್ಸ್ 10 seconds ಆರ್ 15 seconds. 100% I know you people can solve it. Please solve it and answer in the comment section. ಸೊ ಇದನ್ನು ಕೂಡ ಆನ್ಸರ್ ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಯಾಕಂದ್ರೆ ಈ ತರದ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೀನಿ ನಾನು. ಬರೀ ನೀವು ಮಾಡ್ಬೇಕಾಗಿರೋದಷ್ಟೇ 1 2 ನ ತಂದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಎರಡೂ ಪಾಸಿಟಿವ್ ಇದಾವೆ, ಪಾಸಿಟಿವ್ ಅಂತ ಅಂದ್ರೆ ಸೊ ಈಕ್ವಲ್ ಟು 0 ಆಗಕ್ಕೆ ಚಾನ್ಸ್ ಎಲ್ಲ. ಆಪ್ಷನ್ ಎ ಕಾಂಟ್ ಬಿ ಯುವರ್ ಆನ್ಸರ್, ಈವನ್ ಆಪ್ಷನ್ ಸಿ ಕಾಂಟ್ ಬಿ ಯುವರ್ ಆನ್ಸರ್, ಬಿಕಾಸ್ ಎಲ್ಲವೂ ಪಾಸಿಟಿವ್ ಇದಾವೆ. ಆದ್ರೆ ಆಪ್ಷನ್ ಬಿ ಇಲ್ಲ, ಆಪ್ಷನ್ ಡಿ ಆಗುತ್ತೆ. ಪ್ಲೀಸ್ ಸಾಲ್ವ್ ಇಟ್ ಅಂಡ್ ಟೆಲ್ ದ ಆನ್ಸರ್ ಇನ್ ಕಾಮೆಂಟ್ ಸೆಕ್ಷನ್ ವಿತ್ ಟೈಮ್, ಅಥವಾ ಇಯರ್ ನ ಮೆನ್ಷನ್ ಮಾಡ್ಬಿಡಿ, ಐ ಕ್ಯಾನ್ ಗೆಟ್ ಇಟ್. ಓಕೆ, ಸೊ ಟೇಕ್ ದ ನೆಕ್ಸ್ಟ್ ಒನ್. ಎಸ್, if the straight lines 2x plus 3y minus 3 equal to 0 and x plus ky plus 7 are perpendicular, these two lines are perpendicular, then the value of k ಅಂತ ಕೇಳಿದಾನೆ. ದಿಸ್ ಇಸ್ ವೆರಿ ಸಿಂಪಲ್. ಅವೆರಡು ಲೈನ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಕಂಡೀಷನ್ ಏನು, ಅವತ್ತಿರೋ ಸ್ಲೋಪ್ ಅಂದ್ರೆ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ ಏನಾಗಬೇಕು, ಸೊ ಈಕ್ವಲ್ ಟು -1 ಆಗಬೇಕು. ಅದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಹಂಗಾರೆ ಈ ಲೈನ್ ಸ್ಲೋಪ್ ನ ಫೈಂಡ್ ಔಟ್ ಮಾಡೋಣ ಇವಾಗ.
ಎಸ್ ಈ ಲೈನ್ ಸ್ಲೋಪ್ ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ 2x plus 3y minus 3 equal to 0 ಇದೆ. 3y ಈ ಕಡೆ ಶಿಫ್ಟ್ ಮಾಡು minus 2x plus 3 ಆಗುತ್ತೆ. y is equal to minus 2 divided by 3. m1 ವ್ಯಾಲ್ಯೂ minus 2 by 3 ಸಿಕ್ತು. ಇದನ್ನು ಕೂಡ ಅದೇ ತರ ಸಾಲ್ವ್ ಮಾಡ್ಕೊಂಡೆ ಅಂದ್ರೆ y is equal to minus x minus 7 ಆಗುತ್ತೆ. ಸೊ ಇಲ್ಲಿ k ಇರುತ್ತೆ minus 1 divided by k. 7 by k. ನಮಗೆ ಇದರ ಮೇಲೆ ಇಂಟ್ರೆಸ್ಟ್ ಇಲ್ಲ, minus 1 by k ಬರುತ್ತೆ. ಇದು m2 ಆಯ್ತು. ಹಂಗಾರೆ ಈ m1 into m2 ಏನಾಗಬೇಕು ನಮಗೆ minus 1 ಬರಬೇಕು. ಸೊ minus 2 by 3 into minus 1 by k is equal to minus 1 ಆಗುತ್ತೆ. ಹೌದಾ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಕೆ ನ ಈ ಕಡೆ ಮಲ್ಟಿಪ್ಲೈ ಮಾಡ್ಬಿಡಿ, ಮೈನಸ್ ಕೆ ಇದೆ. ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ minus 2 divided by 3 ಆಗುತ್ತೆ. ದಟ್ಸ್ ಆಲ್. ಅಷ್ಟೇ ಸಿಂಪಲ್ ಇದೆ. 2016 ನಲ್ಲಿ ಕೇಳಿರುವಂತ ಕ್ವಶನ್. ಆಪ್ಷನ್ ಸಿ ಇಸ್ ಯುವರ್ ಆನ್ಸರ್ ಬಿಕಾಸ್ minus 2 by 3 ಬಂದಿದೆ ಆನ್ಸರ್. ಆಪ್ಷನ್ ಸಿ. ಓಕೆ, ಎಸ್, ಆಪ್ಷನ್ ಸಿ ಇಸ್ ಯುವರ್ ಆನ್ಸರ್. ಟೇಕ್ ದ ನೆಕ್ಸ್ಟ್ ಒನ್. ಸೊ 2015 ಅಲ್ಲಿ ಕೇಳಿರುವಂತ ಕ್ವಶನ್ ಸಿಂಪಲ್ ಇದೆ. ನೋಡಿ ಇಲ್ಲಿ ಏನಂತ ಹೇಳಿದಾನೆ ನೋಡಿ ಅವನು ಕ್ವಶನ್ ಒಂದ್ಸರಿ ಓದೋಣ. ಎ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ 2, 2 and it is perpendicular to the line 3x plus y equal to 3. its y intercept is y intercept ಏನಾಗುತ್ತೆ ಅಂತ ಕೇಳಿದಾನೆ. ನಾವು ಒಂದು ಈಗ ಇಕ್ವೇಶನ್ ಆಫ್ ಲೈನ್ ನ ಫೈಂಡ್ ಔಟ್ ಮಾಡಬೇಕು. ಆ ಲೈನ್ ಈ ಪಾಯಿಂಟ್ ಮುಖಾಂತರ ಪಾಸ್ ಆಗುತ್ತೆ, ಆಮೇಲೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಇದರ ಸ್ಲೋಪ್ ನ ಫೈಂಡ್ ಔಟ್ ಮಾಡೋಣ. ಇದರ ಸ್ಲೋಪ್ ನ ಫೈಂಡ್ ಔಟ್ ಮಾಡಿ. ಸೊ ನಾವು ಇದನ್ನ ನೋಡಿ, ಸ್ಲೋಪ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀನು y equal to mx plus c ಫಾರ್ಮಿಗೆ ಕನ್ವರ್ಟ್ ಮಾಡ್ಬೇಕಂತೇನಿಲ್ಲ. ಸೊ y is equal to mx plus c ಫಾರ್ಮಿಗೆ ಕನ್ವರ್ಟ್ ಮಾಡಿ m ವ್ಯಾಲ್ಯೂನ ಏನಾಗುತ್ತೆ ಅಂತ ಗೊತ್ತು ಮಾಡ್ಕೋಬೇಕಂತೇನಿಲ್ಲ. ನೀನ್ ಡಿಫರೆನ್ಶಿಯೇಟ್ ಮಾಡಿ dy by dx ವ್ಯಾಲ್ಯೂ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಿದ್ರು ಕೂಡ ನಿನ್ಗೆ ಆನ್ಸರ್ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆನಾ? ಎಸ್, ನೋಡೋಣ ಇದರ ಸ್ಲೋಪ್ ನ ಫೈಂಡ್ ಔಟ್ ಮಾಡಿ. ಸ್ಲೋಪ್ ನ ಫೈಂಡ್ ಔಟ್ ಮಾಡಿದೀವಿ ಅಂತ ಏನಾಗುತ್ತೆ 100% -3 ಅಂತೂ ಇದರ ಸ್ಲೋಪ್ ಆಗುತ್ತೆ. ಇದರ ಸ್ಲೋಪ್ -3 ಆಗಿದೆ. ಸೊ ನನ್ಗೆ ಈ ಲೈನ್ ಸ್ಲೋಪ್ ಏನಾಗಿರುತ್ತೆ m1 into m2 is equal to -1 ಆಗಿರುತ್ತೆ. ಇದರಲ್ಲಿ ನನಗೆ m1 ಗೊತ್ತಾಗಿದೆ. m1 -3 ಬಂದಿದೆ ಅಂದ್ರೆ m2 ನ ಈ ಕಡೆ ಶಿಫ್ಟ್ ಮಾಡು, ಇಟ್ ಈಸ್ 1/3. ಯಾಕೆ ಈ ನೆಗೆಟಿವ್ ಸೈನ್ ಹೋಗುತ್ತೆ. ಇದು 1/3 ಬಂತು. ಸ್ಲೋಪ್ 1/3 ಗೊತ್ತಾಯ್ತು. ದ ಲೈನ್ ಪಾಸ್ ಥ್ರೂ ಪಾಯಿಂಟ್ 2, 2 ಅಂತ ಇದೆ. ಸೊ ನಾವು ಇಕ್ವೇಶನ್ ಆಫ್ ದ ಲೈನ್ ನ ಫೈಂಡ್ ಔಟ್ ಮಾಡೋಣ. y - 2 ಇಂಟು m ಅಂದ್ರೆ ಏನಿದೆ 1/3 ಇದೆ, 1/3 ಇದೆ, ಇಂಟು x - x1 ಅಂದ್ರೆ x - 2. 3 ನ ಮಲ್ಟಿಪ್ಲೈ ಮಾಡು. ಸೊ ಇಲ್ಲಾಂದ್ರೆ -2 ನೇ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ ಬಂದ್ಬಿಡು. y is equal to 1/3x, x/3 1/3 ಅಂತಾರೆ. ಸೊ -2/3 -2 ಇದ್ದಿದ್ದು ಈ ಕಡೆ ಬಂತಾರೆ +2 ಆಗುತ್ತೆ. y is equal to x/3. 3 2s 4, 4 - 2 ಅಂತ ಸಾರಿ 3 2s 6, 6 - 2 ಅಂತ ಹೇಳಿದ್ರೆ 4 ಆಗುತ್ತೆ. 4 divided by 3. ನಮಗೆ ಇದು y is equal to mx plus c ಫಾರ್ಮಿಗೆ ಬಂದಿದೆ. c ಅಂದ್ರೆ ಇಂಟರ್ಸೆಪ್ಟ್ ಆಗುತ್ತೆ. ಇಂಟರ್ಸೆಪ್ಟ್ ವ್ಯಾಲ್ಯೂ ಎಷ್ಟಾಗಿದೆ 4/3 ಆಗಿದೆ. ಹಂಗಾರೆ ಯಾವ್ದಾಗುತ್ತೆ ಆಪ್ಷನ್ ಸಿ ಇಸ್ ಯುವರ್ ಆನ್ಸರ್. ಇಷ್ಟೇ ಸಿಂಪಲ್ ಇರುತ್ತೆ. ಅಷ್ಟೇ ಆ ಫಾರ್ಮುಲಾಸ್ ಗಳಲ್ಲೇ ನೀನು ಆಟ ಆಡ್ಬೋದು. ಸೊ ಆ ಫಾರ್ಮುಲಾಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಈಗ ಯಾವ್ಯಾವ ಫಾರ್ಮುಲಾಗಳನ್ನ ನೆನ್ಪಿಟ್ಕೋಬೇಕು ಅಂತ ಗೊತ್ತಾಯ್ತು ನಿಮ್ಗೆ ಪ್ರೀವಿಯಸ್ ಇಯರ್ ಎಲ್ಲಾ ಕ್ವಶನ್ಸ್ ಅನಲೈಸ್ ಮಾಡಿದಾಗ. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಒನ್. 2019 ಅಲ್ಲಿ ಕೇಳಿರುವಂತ ಕ್ವಶನ್ ಹೇಳ್ತಾನೆ, ಎ ಲೈನ್ ಕಟ್ಸ್ ಆಫ್ ಈಕ್ವಲ್ ಇಂಟರ್ಸೆಪ್ಟ್ಸ್. ಎ ಲೈನ್ ಕಟ್ಸ್ ಆಫ್ ಈಕ್ವಲ್ ಇಂಟರ್ಸೆಪ್ಟ್ ಆನ್ ದ ಕೋಆರ್ಡಿನೇಟ್ ಆಕ್ಸಿಸ್, then the angle made by this line with the positive direction of x axis is. ಹೌದಾ? ಎ ಲೈನ್ ಕಟ್ಸ್ ದ ಈಕ್ವಲ್ ಇಂಟರ್ಸೆಪ್ಟ್ಸ್ ಅಂತ ಹೇಳ್ತಾನೆ. ಇಂಟರ್ಸೆಪ್ಟ್ ಫಾರ್ಮ್ ಗೊತ್ತಿರ್ಬೇಕು ನನಗೆ. x/a plus y/b is equal to 1 ಆಗಿತ್ತಲ್ವಾ? x/a plus y/b equal to 1 ಆಗಿತ್ತು ಅಂದ್ರೆ ಇದು ಸ್ಲೋಪ್ ಈಕ್ವಲ್ ಆಗಿದೆ ಅಂದ್ರೆ ನಾನು a equal to b ಅಂತ ತಗೊಳ್ತೀನಿ, ಇಲ್ಲ b equal to a ಅಂತ ತಗೊಂಡ್ಬಿಡ್ತೀನಿ. ಅದನ್ನ ಜಸ್ಟ್ a ಅಂತ ಬರೀತೀನಿ. ಹಂಗಾರೆ ಏನಾಗುತ್ತೆ x plus y is equal to a ಅಂತ ಬರೀತೀನಿ. x plus y is equal to a ಆದ್ರೆ y is equal to ನಾನು ಏನಂತ ಬರೀಬಹುದು -x plus a ಅಂತ ಬರೀತೀನಿ. ಹಿಯರ್ m is -1. ಸ್ಲೋಪ್ ಏನಾಗಿದೆ -1 ಆಗಿದೆ. ಎಸ್, ಸೊ tan theta is equal to -1 ಆಗುತ್ತೆ. theta is equal to ಏನಾಗುತ್ತೆ 135 ಆಗುತ್ತೆ. ಹೌದಾ? ಯಾಕೆ ಅಂತಾರೆ 90 plus 45 ಅಂತ ಬರೀರಿ, ಇಲ್ಲ 180 - 45 ಅಂತ ಬರೀರಿ. ಇದನ್ನ ನೋಡಿದೆ ಅಂದ್ರೆ ಥೀಟಾ 90 ಡಿಗ್ರಿ ಅಂತೂ ಆಗಕ್ಕೆ ಚಾನ್ಸ್ ಇಲ್ಲ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ +1 ಬರುತ್ತೆ, ಬಟ್ ನಮಗೆ ಬೇಕಾಗಿರೋದು -1. 120 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 45 ಅಂತ ಬರುವಂತ ಚಾನ್ಸೇ ಇಲ್ಲ. ಐ ಆಮ್ ಸಾರಿ. ಸೊ ಅಟ್ ಲೀಸ್ಟ್ ನೀವು ಏನಂತ ಅಂದ್ರೆ ಈ ತರ ನೋಡಿ ಆದ್ರೂ ಗೆಸ್ ಮಾಡಬಹುದು. ಸೊ ಫೈನಲ್ ಆನ್ಸರ್ ಏನಾಗುತ್ತೆ 135. ಓಕೆ, ಎಸ್. Yes, here it is your problems, previous year questions and example problems. Please
ಇವುಗಳನ್ನೆಲ್ಲನೂ ಮತ್ತೊಂದ್ಸರಿ ವರ್ಕ್ ಮಾಡಿ ಈ ತರದ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ 100% ಒಂದು ಕ್ವಶನ್ ಬಂದೇ ಬರುತ್ತೆ, ಅದನ್ನ ಗ್ಯಾರಂಟಿ ಮಾಡ್ಕೊಳ್ಳಿ. If you really like this video, so share with your friends and hit the like button. So for further updates, please subscribe the channel. Okay, see you in the next video. ಮತ್ತೆ next video ದಲ್ಲಿ ಸಿಗೋಣ. Till then, take care.